ದುಡ್ಡೆಲ್ಲನ ಓದ್ಕೊಂಬಂದು ನಿನಗೆ ಕೊಟ್ಟವಳಿ. ಫಸ್ಟು ನನ್ನ ದುಡ್ಡು ನನಗೆ ಕೊಟ್ಟರೆ ಸರಿ. ಯೋಟನ್ ದುಡ್ಡಿತ್ತು, ಆ ದುಡ್ಡು ನಾನು ಇಸ್ಕೊಂಡ್ರೆ ಇವತ್ತು ನನಗೆ ಭಯವಾಗ್ತೈತೆ, ನನಗೇನು ಇದ್ದೇನೆ ಗೊತ್ತಾಯಿಲ್ಲ. ನನ್ನ ದುಡ್ಡು ನನಗೆ ಕೊಟ್ಟರೆ ಸರಿ. ಮನ್ಯಾಳ ಮುಂಡ್ಯಾರ ದುಡ್ಡೆಲ್ಲ ಓದ್ಕೊಂಬಂದು ಎಲ್ಲ ಹಾಳು ಮಾಡಿ ಇವತ್ತು ಯಾರ್ದು ಹೆಂಗಾನ ಹಾಳಾಗಿ ಹೋಗ್ಲಿ ಎಂಬ ತಕ ಇದ್ದೀರಾ ನೀವು? ಏಯ್ ಏನು ನೀನು ಹಿಂಗೆ ಮಾತಾಡ್ತಾ ಇದೀಯಾ? ನಿಂದು ಯಾವಳೆ ತಗೊಂಬಂದವ್ರು ದುಡ್ಡ? ಯಾರು ತಗೊಂಬಂದವ್ರು ನಿನ್ನ ದುಡ್ಡ? ಏಯ್ ನೀವು ಓದ್ಕೊಂಬಂದಿದ್ದೀರ ಅಂತ ಭಾಳ ಚೆನ್ನಾಗಿ ಗೊತ್ತು. ನಿನ್ನ ಮಗಳು ಎಲ್ಲ ನಮ್ಮಮ್ಮಯ್ಯ ಅಂತೇಳಿ ವರ್ಷ ಕಳಿಸವಳೆ. ದುಡ್ಡೆಲ್ಲ ನಿಮ್ಮ ಕೈಗೆ ಇರೋದು, ನಾನು ದುಡ್ಡೆಲ್ಲ ಓದ್ಕೊಂಬಂದು ನಿಮ್ಮ ಕೈಗೆ ಕೊಟ್ಟಿರೋದು. ಅಜ್ಜಿಯೋಡು ದುಡ್ಡು ತಗೊಂಡಿದ್ರೆ ಸುಮ್ಮನೆ ಒಳ್ಳೆ ಮಾತನ್ನ ಕೊಟ್ಟರು ಸರಿ ನೋಡು. ನಾನೇನಿಲ್ಲ ಅಂತಿಂತ ಸ್ಯಾಪ್ ಹಾಕಲ್ಲ. ನಿಜವಾಗ್ಲೂ ನಾನು ದುಡ್ಡು ಓದ್ಕೊಂಡ್ರೆ ಯಾವಳು ಉದ್ಧಾರ ಆಗಲ್ಲ. ನೆಗದು ಬಿದ್ದು ಹೋಗ್ತಾರೆ, ಹಾಳಾಗಿ ಹೋಗ್ತಾರೆ ನಾನು ದುಡ್ಡು ಓದ್ಕೊಂಡವ್ರು. ನೋಡು ಯಪ್ಪ, ನಾನು ನಿಮ್ಮ ದುಡ್ಡು ಮುಟ್ಟೇ ಇಲ್ಲ ಕಣಮ್ಮ ತಾಯಿ. ಇಲ್ಲೋಡು ನಿನ್ನ ದುಡ್ಡು ಅಂಥದ್ದು ನಾವು ನೋಡೇ ಇಲ್ಲ. 500 ರೂಪಾಯಿ ಇಲ್ಲೋಡು. ನಮ್ಮ ಮನೆ ದೇವ್ರ ನಡೆಗೂ ನಾವು ಒಂದು 500 ರೂಪಾಯಿನೂ ಸಮೇತ ನನ್ನ ಮಗಳ ತಾಗೆ ನಿನ್ನ ದುಡ್ಡು ಇಸ್ಕೊಂಡಿಲ್ಲ ಕಣಮ್ಮ. ಸುಮ್ಮನೆ ಏನಕ್ಕೆ ಮಾತಾಡ್ತೀಯ? ಯೋಟ ಅಂದರೆ ಇಷ್ಟೊಂದು ಸಾದ್ರ ತಮ್ಮದಲ್ಲ ಕಣಿಸುಗಣ ನಮ್ಮನ್ನ. ನಮ್ಮ ಮಗಳು ನಮ್ಗೆ ಯಾತು ಕೊಟ್ಟಿಲ್ಲ, ನಮಗೆ ಕೊಟ್ಟವ್ರಿ ಅಂತ ಹೇಳಿ ಜಗಳ ಮಾಡಕ್ಕೆ ಬಂದಿದೆಯಲ್ಲ. ನಿನಗೇನು ಅನ್ಸಲ್ವಿ? ಸುಮ್ಮನೆ ಕಾಣ್ದಲೆ ಮಾಡ್ದಲೆ ಮಾತಾಡ್ತಾ ಇದೆಯಲ್ಲ. ಯಾಕಂತೀವಿ ಅಮ್ಮಣಿದು? ನಿನಗೆ ಕೊಟ್ಟವಳಂತ ಪಾರು ಓದ್ಕೊಂಬಂದು ಕುಡಿಯೋಕ್ಕೆ. ಇವ್ರ ಅಪ್ಪಗೆ ಕುಡಿಯೋಕೆ ದುಡ್ಡು ಕೊಟ್ಟವಳೆ ಅಂತ ಹೇಳಿ ಇಲ್ಲಿ ಜಗಳ ಮಾಡಕ್ಕೆ ಬಂದವಳೆ. ನಿನ್ನ ಮನೆ ಬಾಗ್ಲಿಗೆ ಬಂದಿದ್ದೀವೇನೆ? ಹಿಂಗೆ ಮಾತಾಡ್ತೀಯ? ನೀನು ಒಂದು ದಿನ ಇಕ್ಬೋದು, 2 ದಿನ ಇಕ್ಕಿರ್ಬೋದು. 2 ದಿನ ಕೋಳಿ ಸಾರು ಇಕ್ಕಿರೋದೇನೆ ದೊಡ್ಡದಾಗಿ ಹೇಳ್ತೀಯಲ್ಲ. ನಮ್ಮ ಮನೆಗೆ ವ್ಯವಸ್ಥೆ ತಿಂದೋಗಿಲ್ಲ, ನಮ್ಮ ಅಮ್ಮ ಇಂಥ ವ್ಯವಸ್ಥೆ ನೀನು ಸಾರು ಬಿಡಿಸ್ಕೊಂಡು ಹೋಗಿಲ್ಲ. ಹೇಳಿ ಉಂಡ್ರೆ ತಿಂದ್ರದೆಲ್ಲ ಎತ್ಕೋಗ್ತಿಯಲ್ಲ. ಅಚ್ಚ ಮತ್ತೆ ನಿನ್ಗೆ ಹಿಂಗೆ ಆಗಿರೋದು ದೇವ್ರಾಣಗಮ್ಮ. ನಿನ್ನ ಅಚ್ಚ ಮತ್ತೆ ನಿನ್ನ ಯಾರು ನಿನ್ನ ಮಾತಾಡ್ಸಲ್ಲ. ನಿನ್ನ ಯಾರು ನಿನ್ನ ಅಷ್ಟೇ ನಿನ್ನ ಯಾರು ಇಪ್ಪಟ್ಟು ನಿನ್ನೆ ಮಾತಾಡ್ಸಕ್ಕೆ ಹೋಗಲ್ಲ. ಹಂಗೆ ನಿನಗೆ ನೋಡು. ಯಾಕೆ ನೀವು ಹಂಗೆ ಮಾತಾಡೋದು? ನೀವು ಹಂಗೆ ನಾನು ಮಾತಾಡೋ ಅಂಥದ್ದೇನಿಲ್ಲ. ಏನು ಹಂಗೆ ಮಾತಾಡ್ತಾ ಇದ್ದೀರಾ? ನನ್ನ ದುಡ್ಡು ನನಗೆ ಬಿಸಾಕ್ರಿ ಅಂತ ಹೇಳಿದ್ದು ಓದ್ಕೊಂಬಂದು ನಿನ್ನ ಮಗಳೊಂದು ಕೊಟ್ಟವಳಲ್ಲ. ಇವಾಗ ಅವಳು ಸೆನಕ್ಕಾಗ್ಬಿಟ್ಲು, ಹೋಗಿ ಗಂಡನ ತಗ ಸೇರ್ಕೆ ಬಿಟ್ಲು. ಗಂಡು ಮಾತಾಡಿಸ್ತಾನೆ, ಯಾರ್ದೇನು ಮಂಗೈದಾಳು ಇವಾಗ. ಯಾರು ಬೇಡ, ಯಾರು ದುಡ್ಡು ಹೆಂಗನ ಹಾಳು ಮಾಡಿ ಬಂದು ಗಂಡನ ತಾಗೆ ಸೆನಕಿರೋಣ ಅಂತ ಇದ್ದಾಳೆ. ಯಾರ್ದು ಹೆಂಗನ ಹಾಳಾಗಿ ಹೋಗ್ಲೇಳು. ಮಂಜಾಳ ಮುಂಡಾರು ಬರೀ ಹಿಂಗೆ ಮಾಡೋಗದೆ ನಮ್ಗಂತೂ. ನಾವು ದುಡ್ದಿರೋ ದುಡ್ಡು, ಕಷ್ಟಪಟ್ಟು ದುಡ್ದು ಇಕ್ಕೊಂಡಿರೋ ದುಡ್ಡು ನಾವು ನೊಂದ್ಕೊಂಡಂಗೆ ನಮ್ಮ ಮಟ್ಟೂರ್ದಂಗೆ ನಿಮ್ದು ಒಂದಿನ ಉರಿತೈತಿ. ನಾನು ನೋಡ್ತೀನಿ. ಹೇಳ ಗಾಂಚಲೆಲ್ಲ ಬಿಟ್ಟಾಕ್ಬಿಡ್ಬೇಕು. ನನ್ನ ಹತ್ರ ನಡೆಯಲ್ಲ. ನಾನು ಹೆಂಗೆ ಅಂತ ಗೊತ್ತಲ್ಲ ನಿನಗೆ. ನಾನು ಹೆಂಗೆ ಅಂತ ಗೊತ್ತು ತಾನೇ. ಗಾಂಚಲೆಲ್ಲ ಬಿಟ್ಟಾಕ್ಬಿಡ್ಬೇಕು. ದುಸ್ರ ಮಾತಾಡಬೇಡ, ದುಸ್ರ ಮಾತಾಡಬೇಡ ಅಷ್ಟೇನೆ. ಗಂಚಲೆಲ್ಲ ಬಿಟ್ಟಾಕ್ಬಿಡ್ಬೇಕು. ನನ್ನ ಹತ್ರ ನಡೆಯಲಿಲ್ಲ. ನೀನು ದುಸ್ರ ಮಾತಾಡಬೇಡ. ನಾನು ಹೆಂಗೆ ಅಂತ ಗೊತ್ತಲ್ಲ ನಿನಗೆ. ಇಲ್ಲೋಡು, ನನ್ನ ತಾಲ್ ಕೆಟ್ಬಿಟ್ರೆ ನನ್ನ ಮಗ. ನನ್ನ ತಾಲ್ ಕೆಟ್ಬಿಟ್ರೆ ನನ್ನ ತಾಲ್ ಕೆಟ್ಟು ನನ್ನ ಮಗ. ನಾನು ಹೆಂಗೆ ಅಂತ ನಿನ್ಗಿನ್ನು ಗೊತ್ತಿಲ್ಲ. ಸುಮ್ಮನೆ ಇಲ್ಲಿ ಗುದ್ದಾಟಕ್ಕಂತ ಬಂದರೆ ನಾನು ನೋಡಿ ಸುಮ್ಕಿರಲ್ಲ. ನೋಡಿ ಹೇಳಿರ್ತೀನಿ. ನೀನು ಸುಮ್ಮನೆ ಹೋದ್ರೆ ಸರಿ ನೋಡು. ಒಳ್ಳೆ ಮಾತನಾಗಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಹೋಗು. ನಮ್ಮ ಅಮ್ಮನ ಮೇಲೆ ಜಗಳ ಮಾಡಬೇಡ ನೀನು. ಬಿಕ್ಕ ತೊದ್ಲ ಬಿಕ್ಕ ಕುಡ್ಕ ಕಳ್ಳ ಕಣೋ. ಓದ್ಕೊಂಬಂದಿದ್ಯಾ ಕಣೋ, ಓದ್ಕೊಂಬಂದಿದ್ಯಾ ನೀನೇ ಕಣೋ ಕಳ್ಳ ಕಣೋ ನೀನು. ಕಳ್ಳ ನನ್ನೇ ಕಳ್ಳ ಅಂತೀಯ ನೀನು? ನನ್ನೇ ಕಳ್ಳ ಅಂತ ಇದೀಯಾ? ನಾನೇನು ಓದ್ಕೊಂಬಂದಿದ್ನಿಂದ? ನಾನು ಏನು ಓದ್ಕೊಂಬಂದಿದ್ದೀನಿ? ನನ್ನ ಕಳ್ಳ ಅಂತ ಕೇಳ್ತಾ ಇದೀಯಾ? ಏನಿಲ್ಲ, ನಿನಗೇನೋ ಗ್ರಾಚಾರ. ನಾನು ಕಳ್ಳನ ಮಗನೇ ಅಂತ ಕೇಳ್ತಾ ಇದೀಯಾ? ಅಲ್ಲ, ಓದ್ಕೊಂಡು ಹೋಗಿರೋರು ಯಾರು, ತಿಂದಿರೋರು ಯಾರು? ಇವಾಗ ನೋಡು, ಅವಳೇ ತಿಂದವಳೆ. ಅವಳಿಗೂ ಸರಿ ಹೋಗೈತಿ. ಇವಾಗ ನಾನು ದುಡ್ಡು ಓದ್ಕೊಂಬಂದಿದ್ಯಾ, ಅಮ್ಮ ಕೊಟ್ಟಿದ್ಯಾ ಅಂತ ಹೇಳಿ ಜಗಳ ಮಾಡಕ್ಕೆ ಬಂದಿದ್ಯಲ್ಲೇ. ನಿನಗೆ ಇನ್ಮೇಲೆ ನಾನು ಬುದ್ಧಿ ಬರುತ್ತಾ ಇಲ್ವೇ? ಎಲ್ಲರೂ ಬಿಟ್ಟು ಬಂದ್ರು, ಒಬ್ಬಂಟಿ ಆದ್ರೂ ತವ್ರ ಮನೆಯವ್ರು ಮಾತಾಡ್ಸಲ್ಲ, ಗಂಡನ ಮನೆಯವ್ರು ಮಾತಾಡ್ಸಲ್ಲ, ಯಾರು ನೀನು ಮಾತಾಡ್ಸಲ್ಲಲ್ಲೇ. ಹಂಗಾದ್ರೂ ನಿನಗೆ ಬುದ್ಧಿ ಬಂದಿಲ್ವಲ್ಲೇ? ಕೆಮಣಿ ಏನಂತ ಹೇಳ್ದು? ಅಲ್ಲ ನೋಡಮ್ಮ, ದುಡ್ಡೆಲ್ಲ ಓದ್ಕೊಂಬಂದು ನನ್ನ ಮಗಳು ನೀನು ಕೊಟ್ಟವಳೆ. ಅದನ್ನ ಕೊಡು, ನಾನು ದುಡ್ಡು ಇಕ್ಕೊಂಡು ನೀನು ಏನು ಮಾಡ್ತೀನಿ, ನನ್ನ ದುಡ್ಡು ನನಗೆ ಬೀಸಾಕು ಅಂತ ಹೇಳಿ ಇಲ್ಲಿ ಜಗಳ ಮಾಡಕ್ಕೆ ಬಂದವಳೆ. ಅವಳು ದುಡ್ಡು ಯಾಕೆ ನಾ ಓದ್ಕೊಂಬರೋಣ? ಅವಳು ದುಡ್ಡು ಯಾಕೆ ನನ್ನ ಮಗಳು ಓದ್ಕೊಂತಾಳೆ? ನೋಡಿ ಹೆಂಗೆ ಮಾತಾಡ್ತಾಳೆ. ಅವಳ ತಾಗಿನ ನನ್ನ ಮಗಳ ಸಾಕ್ರಿ ಮಾಡಿಸ್ಕೊಂಡವಳು. ಹೇಳು ಮಾಡಿಸ್ಕೊಂಡು ತಿಂದು ಉಂಡು ಎಲ್ಲ ಮಾಡಿಕ್ಯವಳೆ. ಎಲ್ಲ ಪ್ರತಿಯೊಂದು ಮಾಡಿಕ್ಯವಳು ನನ್ನ ಮಗಳು ಇವತ್ತು. ಸುಮ್ಮನೆ ಕುಕ್ಕಂಡು ಕಾಲ ಮ್ಯಾಗ ಕಾಲು ಹಾಕ್ಯಂಡು ಚಕ್ಲು ಬಾಲ್ ಹಾಕ್ಯಂಡು ಉಂಡಿರೋದು ಅಷ್ಟು ಬಿಟ್ಟರೆ ಹೇಳು ಏನು ಇವಳೇನೇನು ಮಾಡಿಲ್ಲ. ಕುಕ್ಕಂಡು ಬಂದಿಗೆ ಕುಡ್ಕೆ ಬಂದಿದ್ರು ಸಾಲದಮ್ಮಂಗೆ ಮುಗ್ದೈತಿ. ಕುಕ್ಕಂಡು ಉಂಡು ಇವಾಗ ನಾನು ತಕ್ಕ ಬಂದವಳಿ. ದುಡ್ಡು ಹೊತ್ಕೊಂಡು ಅವ್ರು ಕೊಡು ಅಂತ. ಇವಳು ಅಂಕೆ ಮತ್ತೆ ಇವಳು ಅತ್ತೆ ಮತ್ತೆ ಇವಳನ್ನ ಯಾರು ಸೇರಲ್ಲ ಇವರು. ಯಪ್ಪ, ಇವಳು ಬುದ್ಧಿ ಇರತ್ತೆ ಮತ್ತೆ. ಯಪ್ಪ, ಇವಳ್ದು ಎಂಥ ಬಾಳು, ಇವಳಂತ ಬಾಳು ನಾಯಿ ಬಾಳನು ಬಾಳಲ್ಲ. ಏನೋ ಕುಡ್ಕ ಕಳ್ಳ, ನನ್ನ ಮೇಲೆ ಕೈ ಮಾಡ್ತೀಯ? ಕುಡ್ಕ ನನ್ನ ಮಗನೇ, ನನ್ನ ಮಗನೇ ಕಳ್ಳ, ಹುಟ್ಟು ಕಳ್ಳ. ನನ್ನ ಮೇಲೆ ಕೈ ಮಾಡ್ತಾ ಇದ್ದಾನೆ, ನನ್ನ ಮೇಲೆ. ಪ್ರತಿಯೊಂದ್ರಾಗೂ ಕಳ್ತನ ಮಾಡ್ತೀಯಲ್ಲ, ನಾಸ್ತಿಯಾಗವಿ ನೀ. ಕಳ್ಳ ಊರು ಬಿಟ್ಟು ಊರಿಗೆ ಬಂದು ಇಲ್ಲಿ ಸೇರ್ಕೊಂಡು ಕಳ್ಳಾಟ ಆಡ್ತಾ ಇದೆಯಾ? ಕಳ್ಳಾಟ ಆಡ್ತೀಯೇನೋ?
ಬೀಗ ಹಾಕಿರೋ ಮನೆಗಳನ್ನೆಲ್ಲ ಹೊತ್ಕೊಂಡು ಓಡಾಡ್ತಾ ಇದ್ದಾನೆ. ಕಳ್ಳ ಇವನೇನೆ ನಮ್ಮೂರಾಗಿ ಪಟ್ಟೆ ಯಾರನ ಎಲ್ಲನ ಬೀಗ ಹಾಕಿರೋ ಮನೆಗಳು ಕಳ್ತನ ಆಗಲಿ ಇವನೇ ಕಳ್ಳ ಅಂತ ಪೊಲೀಸ್ನವ್ರಿಗೆ ಹಿಡ್ಕೊಡ್ತೀನಿ ನೋಡು. ಬಾರೇ ಅವನೇ ಪಾರು, ಬಾ ಇಲ್ಲಿ ನೋಡು, ಬಾ ಇಲ್ಲಿ ಈ ಮನೆಯಾಳ ಮುಂದೆ ಇಲ್ಲಿ ಬಂದವಳೆ. ನನ್ನ ಮಗಳು ಓದ್ಕೊಂಡು ನಿಮಗೆ ಕೊಟ್ಟವಳು ದುಡ್ಡು ಅಂತ. ನಮ್ಗೆ ಯಾವಾಗ ಕೊಟ್ಟಿದ್ದೆ ನೀನು ದುಡ್ಡ? ಏನೇ ನನ್ನ ದುಡ್ಡಿತ್ತು ಏನು ಮಾಡಿದೆ? ಎಲ್ಲ ದುಡ್ಡೆಲ್ಲ ಹಾಳು ಮಾಡಿ ಇವಾಗ ಅಪ್ಪಗೆ ಅಮ್ಮಗೆ ವರ್ಷ ಕಳಿಸಿ ಎಲ್ಲ ಹಾಳು ಮಾಡಿಕ್ಕೆ ಬಂದಲ್ಲ. ಇವಾಗ ನನಗೆ ದುಡ್ಡಿಲ್ಲ, ಫಸ್ಟ್ ನನ್ನ ದುಡ್ಡು ನನಗೆ ಕೊಟ್ಟು ಬರ್ಬಾ. ಏನು ಮಾಡಿದೆ ಆಟನ್ ದುಡ್ಡ? ನನಗೇನು ಗೊತ್ತು, ಹೋಗಿ ನಿನ್ನ ದುಡ್ಡು ನೀನು ಉಂಡಿಟ್ಕೊ ತಿಂದಿಟ್ಕೊಂಡು ಯಾರಾಗೈತೆ. ನಾನೇನೇನು ನಿಂದು ₹1 ನೋಡಿಲ್ಲ, ನಾನು ₹1 ನಿನ್ನ ದುಡ್ಡು ತಂದಿಲ್ಲ. ನನಗೇನು ಗೊತ್ತು? ಚೆನ್ನಾಗಿ ಕೆಮ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದಾಳು. ಇಂಥದೇ ಮಾಡೋದು ನೀನು, ಹೊರಕ್ಕೆ ದಬ್ದಲ್ಲ ಕೊನೆಗೆ ನನ್ನ. ನೀನು ನ್ಯಾಯಾಗಿರ್ಬೇಕಾಗಿತ್ತು ಕಣೆ. ನ್ಯಾಯಾಗಿರ್ಬೇಕಾಗಿತ್ತು. ನ್ಯಾಯಾಗಿರ್ದಲ್ದಲೇ ಏನೇನೋ ಮಾಡ್ಕೊಂಡು ಎಲ್ಲ ನನ್ನ ಮೇಲೆ ನೀನು ಅಪರಾಧ ಮಾಡೋದಲ್ಲ. ಎಲ್ಲ ನಾನು ಎಷ್ಟು ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ದೆ. ಆದರೆ ನೀನು ಇಂಥ ಮನೆಯಾಳ ಬುದ್ಧಿ ಮಾಡ್ತೀಯ, ನಿನ್ನ ಹತ್ರ ಇಂಥ ಮನೆಯಾಳ ಬುದ್ಧಿ ಐತೆ ಎಂಬುದು ನನಗೆ ಗೊತ್ತಿರಲಿಲ್ಲ. ಮನೆಯಾಳಿ ನೀನು. ಎಲ್ಲ ದುಡ್ಡು ಬರೋ ದುಡ್ಡು ಎಷ್ಟು ದುಡ್ಡು ಇತ್ತೆ? ಒಂದು 70-80 ಸಾವಿರ ಲಕ್ಷ ದುಡ್ಡು ಇತ್ತು ನಂತ. ಅದು ಒಟ್ಟು ಹಾಳು ಮಾಡಿಕ್ಕಿದೆಯಲ್ಲ. ನನ್ನ 1 ಲಕ್ಷ ದುಡ್ಡು ಇದ್ರೆ ಸಾಕಾಯಿತು. 50 ಸಾವಿರ ಬಡ್ಡಿ ಕೊಟ್ಟಿದ್ದು, 50 ಸಾವಿರ ರೂಪಾಯಿಗೆ ಊಟಂಗೆ ಮಾಡ್ಕೊಂತಿದ್ದೆ. ಬಡ್ಡಿ ಕೊಟ್ಟೆ ನಾನು. ಅದನ್ನ ತಂದೆ ಮಗ ಒಂದೇ ಸಮಕೆ ಇರೋ ಥರ, ಬಡ್ಡಿನೂ ದುಡ್ಡು ಒಂದೇ ಸಮಕೆ ಇರೋ ಥರ ಮಾಡ್ತಿದ್ದೆ ನಾನು ಹಂಗೆ. ಹೋಗು, ನಿನ್ನ ದುಡ್ಡು ಯಾರೂ ನೋಡಿಲ್ಲ. ನೀನು ಉಂಡಿರೋದಕ್ಕೂ ತಿಂದಿರೋದಕ್ಕೂ ನ್ಯಾರ ಆಗೈತೆ. ಇಲ್ಲಿ ಬಂದು ಆಗಲೆಲ್ಲ ದುಡ್ಡೆಲ್ಲ ಕೇಳೋಕೆ ಬರಬೇಡ. ನಿನ್ನ ನೆಚ್ಕೊಂಡು ನನ್ನ ಗಂಡನ ಬಿಟ್ಟು ಬಂದಿರೋದಕ್ಕೆ ನಾನು ಇವತ್ತು ಎಷ್ಟು ಕಷ್ಟ ಅನುಭವಿಸ್ತೆ ಅಂತ ಹೇಳಿ ನನಗೆ ಗೊತ್ತು. ನಿನಗೇನು ಗೊತ್ತು? ನಾವು ಅನುಭವಿಸ್ತಾ ಇರೋರಿಗೆ ಗೊತ್ತು. ನೀನು ಒಳ್ಳೆಯವಳಲ್ಲ. ನೀನು ಎಷ್ಟು ರಂಕ್ಲಾಟ ಆಡ್ತೀಯ, ಎಷ್ಟು ಊರು ರಂಕ್ಲಿ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ. ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ನಿನ್ನ ಬುದ್ಧಿ ಎಲ್ಲರಿಗೂ ಗೊತ್ತಿರೋದೆ. ದೊಡ್ಡದಾಗಿ ಇಲ್ಲಿ ಗಲಾಟೆ ಮಾಡೋಕ್ಕೆ ಬರಬೇಡ. ಅಷ್ಟೊಂದು ಇನ್ನು ಬೆನ್ನು ನೋವಿದ್ರೂ ದೊಡ್ಡದಾಗಿ ಇಲ್ಲಿ ಕೊಚ್ಕೊಳಕ್ಕೆ ಬಂದಿದೆಯಲ್ಲ. ಬೆನ್ನು ಉರಿ ಹೊಡ್ತಾ ನೋವಿದ್ರೂ ಏನು ನೋವಿಲ್ಲ ಅನ್ನೋ ಥರ ತೋರಿಸ್ಕೊಂಬಕ್ಕೆ ಬಂದಿದೆಯಲ್ಲ. ಹೋಗು ಸುಮ್ಮನೆ. ಹೋಗು. ನೀನೇನು ಹೇಳ್ಬೇಕಾಗಿದ್ದೆ ಏನು ಇಲ್ಲ. ಇಲ್ಲಿ ಯಾವ ದುಡ್ಡು ತಿಂದಿಲ್ಲ, ಕಾಸು ತಿಂದಿಲ್ಲ. ಮೇಲೊಬ್ಬ ದೇವ್ರ ಇದನ್ನು ನೋಡ್ತಿರ್ತಾನೆ. ಹೋಗು. ಮೇಲೊಬ್ಬ ಇದನ್ನು ಪರಮಾತ್ಮ ಅವ್ನು ನೋಡ್ತಿರ್ತಾನೆ. ತಿಂದರಾರು ತಿಂದಿಲ್ದಾರ ಯಾರು ಅಂತ. ನಾವು ನಿಂದು ₹1 ಮುಟ್ಟಿಲ್ಲ. ₹1 ಮುಟ್ಟಾಲೆ ಆಗೈತೆ. ಸುಮ್ಮನಿರೇ. ಎಲ್ಲ ಓದ್ಕೊಂಬಂದು ಹಾಳು ಮಾಡಿ ಇಕ್ಕವಳೆ. ಎಲ್ಲ ಹಾಳು ಮಾಡಿಕ್ಕಿ ಎಂಥ ನಾಟಕ ಮಾಡ್ತಾಳೆ ನೋಡು. ದುಡ್ಡೆಲ್ಲ ಹಾಳಾಗೋಯ್ತು ನಂದು ಇವತ್ತು. ಬೆಂಕಿ ಬಿದ್ದೋತು. ಓದ್ಕೊಂಡು ತಿಂದರೆ ಯಾರು ಉದ್ಧಾರ ಆಗಲ್ಲ. ನೆಗದು ಬಿದ್ದೋಗ ಹಾಳಾಗಿ ಹೋಗ್ತಾರೆ. ವಾಂತಿ ಬೇದಿ ಕಿತ್ಕೊಂಡು ಹೋಗ್ತಾನೆ. ನನ್ನ ದುಡ್ಡನ್ನ ಚಿಕನ್ನು ಮಟನ್ನು ಅದು ಇದು ತಿನ್ನು ಮೇಯ್ಕೊಂಡು ಚೆನ್ನಾಗಿರ್ತೀವಿ ಅಂದರೆ ವಾಂತಿ ಬೇದಿ ಕಿತ್ಕೊಂಡು ಹಾಳಾಗಿ ಹೋಗ್ತಾರೆ. ಹಾಳಾಗಿ ಹೋಗ್ತಾರೆ. ಕೈಗೆ ಮಂಡ್ರಗಪ್ಪೆ ಕಡಿಯ, ಚೇವಳು ಕಡಿಯ, ಕರೆ ನಾಗರ ಕಡಿಯ. ನನ್ನ ದುಡ್ಡು ಯಾರು ಮುಟ್ಟಿ ಎಲ್ಲ ಯಾರು ಓದ್ಕೊ ಬಂದವ್ರು ಮೋಸ ಮಾಡಿ ಕೈಗೆ ಮಂಡ್ರಗಪ್ಪೆ ಕಡೀಲಿ, ನಾಗರ ಕಡೀಲಿ, ಪ್ರತಿಯೊಂದು ಕಡ್ದು ಹಾಳಾಗಿ ಹೋಗ್ಲಿ. ನಾನೇನು ಮಾಡೋಣ? ಹೋದ್ರು ಹೋಗುತ್ತೀರಾನ. ಆಯ್ತು ಹೇಳಿ ಬೈಕೊಂಡು ಹೋಗಿ. ಏನೇನು ಅಯ್ಯೋ, ನಾವೇ ನಿನ್ನ ಬೈಕೊಂಡು ಇಟ್ಕೊಂಡ್ರೆ ಕೆಮ್ತೀವಿ. ಇನ್ನೊಂದು ಬೆಟ್ಕೆ ದೇವ್ರೇನು ನಮಗೆ ಕೊಡ್ತಾನೆ. ನಮ್ಮನ್ನು ನೋಡಿ ಇಂತಾರೆ ಅಂತ ಬೈಕೊಂಡ್ರು ನಮಗೇನಾಗಲ್ಲ. ನಾಯಿ ಬೊಗಳ್ಕೊಂಡ್ರೆ ಏನು ದೇವಲೋಕ ಹಾಳಾಗಲ್ಲ. ಹೋಗು ಸುಮ್ಮನೆ ಅಷ್ಟೇ ಕಣೆ. ಬಾರೆ. ನಾಯಿ ಬೊಗಳ್ಕೊಂಡ್ರೆ ಏನು ದೇವಲೋಕ ಹಾಳಾಗಲ್ಲ ಅಂತೇಳಿ ನಮ್ಮ ಪಾಡಿಗೆ ನಾವು ಸುಮ್ಮನೆ ಹೋಗ್ಬೇಕು. ಬಾ, ಹೆಂಗಾರ ಮಾಡ್ಕೊಂಡು ಮಾಡೋದು. ಆಲೇನೆ ಕ್ಯಾತೆನ ಈ ಕ್ಯಾತೆ ಮಾಡೋಕ್ಕಾಗಿನೇ ಬಂದೈತೆ. ಅದು ಕ್ಯಾತಿಗಾಗಿ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬಾರ್ದು. ಬಾ, ಹೆಂಗಾರ ಮಾಡ್ಕೊಂಡು ಹಾಳಾಗಿ ಹೋಗ್ಲೇಳು. ನೋಡಿದ್ರಲ್ಲ ವೀಕ್ಷಕರು, ಎಲ್ಲ ಚೆನ್ನಾಗಿರೋದಕ್ಕೆ ಇವಾಗ ಹೊಟ್ಟೆ ಉರಿ ಇವಳಿಗೆ. ಅದಕ್ಕೇನೆ ಹೊಟ್ಟೆ ಉರ್ಕೊಂಡು ಬಂದವಳೆ ಇಲ್ಲಿ ಹೇಳಕ್ಕೆ. ಯಾರೂ ಇವಳು ನಂಬಲ್ಲ. ಏನೇ ಅಂದರು ನಾವು ದುಡ್ಡು ಮುಟ್ಟಿಲ್ಲ. ಇವಳು ದುಡ್ಡು ಮಾತ್ರ ಏನಾಯ್ತು ಎಂಬುದೇ ಗೊತ್ತಿಲ್ಲ ನನಗೆ ನಿಜ ಗೊತ್ತಿಲ್ಲ. ನನಗೆ ಏನಾಗ್ತಿತ್ತು ಏನು ಅಂತ ಈಗ ಒಂಥರ ಅನುಭವ ಬಂದಂಗೆ ಆಗ್ತಾಯಿತ್ತು. ನನಗೇನಾಗ್ತಾಯಿತ್ತು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ನೋಡ್ತಾ ಇರಿ, ಇನ್ನೇನೇ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.